ಕೋಟಿ ಮುಖ್ಯನಾ ಅಥವಾ ಸಾವಿರ ಜನರ ಪ್ರಾಣ ಮುಖ್ಯನಾ ಅಂತಂದ್ರೆ ಅವರು ಏನ್ ಡಿಸೈಡ್ ಮಾಡಬಹುದು ಒಂದ್ಸಲ ನೀವೇ ಯೋಚನೆ ಮಾಡಿ. ಆದ್ರೆ ಇಲ್ಲೊಂದು ಫ್ಯಾಮಿಲಿ ಇದೆ, ಇವ್ರು ಮಾಡುವಂತ ಡಿಸಿಷನ್ ನ ನಾರ್ಮಲ್ ಜನರಂತೂ ಯೋಚನೆ ಮಾಡೋದಕ್ಕೂ ಆಗೋದಿಲ್ಲ. ಅಂತ ಡಿಸಿಷನ್ ಇವರು ಏನ್ ಮಾಡಿದ್ರು? ಈ 7,000 ಕೋಟಿಗೂ ಸಾವಿರ ಜನರ ಪ್ರಾಣಕ್ಕೂ ಏನ್ ಸಂಬಂಧ ಇದೆ ಅಂತ ನೀವು ತಿಳ್ಕೋಬೇಕು ಅಂತಂದ್ರೆ ಈ ಮೂವಿನ ನನ್ ಜೊತೆ ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಮೂವಿ ಹೆಸರು ಬ್ಲಾಸ್ಟ್ ಅಂತ. ಮೂವಿಯ ಮೊದಲು ನಮ್ಗೆ ಇಲಾಂಗೋ ಅನ್ನೋ ಒಬ್ಬ ವ್ಯಕ್ತಿ, ಇವನ ಅತ್ತಿಗೆ ಆಗಿರುವಂತ ಸೀತಾ, ಹಾಗೆ ಮಕ್ಕಳಿಗೆ ಕರಾಟನೆ ಹೇಳ್ಕೊಡ್ತಿರುವಂತ ಸೀತಾ ಗಂಡ ಆಗಿರುವಂತ ರಾಜಾರಾಮ್ನ ತೋರಿಸ್ತಾರೆ. ಅಂದ್ರೆ ಇವನು ಇಲಾಂಗೋ ಅಣ್ಣ. ಅದೇ ಸಮಯಕ್ಕೆ ರಾಜಾರಾಮ್ನ ಮಗಳು ನೀಲಾ ಬಂದು ಅಳ್ತಿರ್ತಾಳೆ, ಒಬ್ಬ ಹುಡುಗ ಹೊಡೆದ್ಬಿಟ್ಟ ಅಂತ. ನೀನು ಕೂಡ ಹೊಡೆದ್ ಬಾ ಅಂತ ರಾಜಾರಾಮ್ ಹೇಳಿದಾಗ ಈ ಹುಡುಗಿ ಹೊಡೆಯೋದಕ್ಕೆ ಅಂತ ಬರ್ತಾಳೆ. ಆದ್ರೆ ಆ ಹುಡುಗ ಇವಳಿಗೆ ಮತ್ತೆ ಹೊಡೆದು ಕಳಿಸ್ತಾನೆ. ಅದಕ್ಕೆ ಈ ಸಲ ರಾಜಾರಾಮ್ ಹೇಳ್ತಾನೆ, ಇವತ್ತು ಆ ಹುಡುಗ, ನಾಳೆ ಮತ್ತೊಬ್ಬ ಹುಡುಗ ಹೊಡಿತಾನೆ ಅಂತ. ಇದನ್ನ ಕೇಳಿ ಇವಳು ಡಿಸೈಡ್ ಮಾಡ್ತಾಳೆ, ನಾನು ಕೂಡ ಕರಾಟೆನ ಕಲಿತು ಸ್ಟ್ರಾಂಗ್ ಆಗ್ಬೇಕು ಅಂತ. ಅಷ್ಟೇ ಅಲ್ಲದೆ ಶ್ರದ್ಧೆಯಿಂದ ನಿರಂತರವಾಗಿ ಕರಾಟೆನ ಕಲಿಯೋದಕ್ಕೂ ಕೂಡ ಶುರು ಮಾಡ್ತಾಳೆ. ಒಂದು ದಿನ ಮತ್ತೆ ಹುಡುಗನ್ ಜೊತೆ ಬರ್ತಾಳೆ. ಆದ್ರೆ ಈ ಸಲ ಇವನಿಗೆ ಚಾನ್ಸೇ ಕೊಡೋದಿಲ್ಲ. ಆ ರೀತಿ ಇವನಿಗೆ ಹೊಡೆದಾಕ್ಬಿಡ್ತಾಳೆ. ಇಲ್ಲಿ ಇನ್ನೊಂದು ವಿಷಯ ಏನು ಅಂತಂದ್ರೆ, ಈ ಫ್ಯಾಮಿಲಿ ಅವ್ರ ಹತ್ರ ಒಂದು ಮೆಡಿಕಲ್ ಸ್ಟೋರ್ ಇರುತ್ತೆ. ಇದಾದ್ಮೇಲೆ ನೀಲಾ ಆ ಹುಡುಗನಿಗೆ ಹೊಡೆದ್ಲಲ್ಲ, ಆ ಹುಡುಗನ ತಾಯಿ ಮನೆಗ್ ಬಂದಿರ್ತಾರೆ. ನೋಡಿ ನಿಮ್ ಮಗಳು ಯಾವ ರೀತಿ ಹೊಡೆದಿದ್ದಾರೆ ಅಂತ. ಆದ್ರಿಂದ ಸೀತಾನು ಕೂಡ ಇವಳಿಗೆ ಅರ್ಥ ಮಾಡಿಸ್ತಾಳೆ, ಇನ್ಮೇಲೆ ಆ ರೀತಿ ಯಾರಿಗೂ ಹೊಡೆಯೋದಕ್ಕೆ ಹೋಗ್ಬೇಡ ಅಂತ. ಆದ್ರೆ ಏನು ಪ್ರಯೋಜನ ಆಗೋದಿಲ್ಲ. ಆ ಹುಡುಗನ್ ತಾಯಿ ಮತ್ತೆ ಬರ್ತಾರೆ, ನಿಮ್ಗೆ ಹೇಳಿದಕ್ಕೆ ನಿಮ್ ಮಗಳು ಮತ್ತೆ ಹೊಡೆದ್ಲು ಅಂತ. ಹಾಗೆ ನಮ್ಗೆ ಗೊತ್ತಾಗುತ್ತೆ ನೀಲಾ ಕರಾಟೆ ಚಾಂಪಿಯನ್ಶಿಪ್ ನಲ್ಲೂ ಕೂಡ ಭಾಗವಹಿಸಿದಾಳೆ ಅಂತ. ಆದ್ರೆ ಒಂದು ಮ್ಯಾಚ್ ನಲ್ಲಿ ಸೋತ್ ಬಿಡ್ತಾಳೆ. ಇದರಿಂದ ರಾತ್ರಿ ಎಲ್ಲ ಯೋಚನೆ ಮಾಡ್ತಿರ್ಬೇಕಾದ್ರೆ ರಾಜಾರಾಮ್ ಬಂದು ಇವಳಿಗೆ ಅರ್ಥ ಮಾಡಿಸ್ತಾನೆ, ನಾನ್ ಚಿಕ್ಕವನಿರ್ಬೇಕಾದ್ರೆ ನಾನು ಕೂಡ ಯಾವುದೇ ಮ್ಯಾಚ್ ಗಳನ್ನ ಸೋಲ್ತಿರ್ಲಿಲ್ಲ. ಆದ್ರೆ ಒಂದೇ ಒಂದು ಮ್ಯಾಚ್ ಅನ್ನ ಸೋತೆ. ಅದಾದ್ಮೇಲೆ ನಾನು ಡಿಸೈಡ್ ಮಾಡಿದೆ ಇನ್ಯಾವತ್ತೂ ಕೂಡ ಸೋಲ್ಬಾರ್ದು ಅಂತ. ಸೋಲಿಲ್ಲ ಕೂಡ. ನೀನ್ ನನ್ ಮಗಳು, ನೀನು ಕೂಡ ನನ್ ರೀತಿನೇ ಇನ್ಯಾವತ್ತೂ ಸೋಲೋದಿಲ್ಲ ಅಂತ. ಆಗೋದು ಕೂಡ ಅದೇ ರೀತಿನೇ. ನೀಲಾ ಇನ್ನೂ ಕೂಡ ಸ್ಟ್ರಾಂಗ್ ಆಗ್ತಾಳೆ. ಮುಂದೆ ಬರುವಂತ ಯಾವ ಮ್ಯಾಚ್ ನಲ್ಲೂ ಕೂಡ ಸೋಲೋದೇ ಇಲ್ಲ. ನಂತರ ಹೀಗೆ ಒಂದು ದಿನ ಇಲಾಂಗೋ ಮಾತಾಡ್ತಾ ಮಾತಾಡ್ತಾ ನೀಲಾಗೆ ಹೇಳ್ತಾನೆ, ನಿನ್ ತಂದೆ ಒಂದೇ ಒಂದು ಮ್ಯಾಚ್ ಅನ್ನ ಸೋತಿದ್ದಾನೆ ಅಂತ ಹೇಳಿದ್ನಲ್ಲ, ಅದು ಯಾರ ಜೊತೆ ಗೊತ್ತಾ ಅಂತ. ನೋಡಿದ್ರೆ ರಾಜಾರಾಮ್ ಚಿಕ್ಕ ವಯಸ್ಸಿನಲ್ಲಿ ಒಂದು ಹುಡುಗಿ ಜೊತೆ ಸೋತಿರ್ತಾನೆ. ಆ ಹುಡುಗಿ ಬೇರೆ ಯಾರು ಅಲ್ಲ, ರಾಜಾರಾಮ್ನ ಹೆಂಡತಿ ಸೀತಾನೆ. ಅಂದ್ರೆ ಇಡೀ ಫ್ಯಾಮಿಲಿನೇ ಒಂದು ಕರಾಟೆ ಫ್ಯಾಮಿಲಿ. ಮುಂದಿನ ಸೀನ್ ನಲ್ಲಿ ಒಂದು ಹೋಟೆಲ್ ನಲ್ಲಿ ಒಂದಷ್ಟು ರೌಡಿಗಳು ಒಬ್ಬ ಹುಡುಗನ್ನ ನೋಡ್ತಾರೆ. ಈ ಹುಡುಗನ ತಂದೆ ಈ ರೌಡಿಗಳ ಜೊತೆ ಜಗಳ ಮಾಡ್ಕೊಂಡಿದ್ದ. ಆದ್ರಿಂದ ಇವರು ಈ ಹುಡುಗನ್ಗೆ ಹೊಡೆಯೋದಕ್ಕೆ ನೋಡಿದಾಗ ರಾಜಾರಾಮ್ ಬಂದು ಸ್ಟಾಪ್ ಮಾಡ್ತಾನೆ. ಈ ರೌಡಿಗಳು ಇವನ್ ಜೊತೆನೂ ಕೂಡ ಫೈಟ್ ಮಾಡೋದಕ್ಕೆ ಬರ್ತಾರೆ. ಆದ್ರೆ ಇವನು ಮೊದ್ಲೇ ಕರಾಟೆ ಮಾಸ್ಟರ್. ಇವರು ಇವನನ್ನ ಟಚ್ ಮಾಡೋದಕ್ಕಿಂತ ಮುಂಚೆನೆ ಎಲ್ಲರಿಗೂ ಚೆನ್ನಾಗಿ ಹೊಡೆದಾಕ್ಬಿಡ್ತಾನೆ. ನಂತರ ಈ ಹುಡುಗನೇ ಹೇಳ್ತಾನೆ, ಹೋಗ್ಲಿ ಬಿಟ್ಬಿಡಿ ಸಕ್ಕಿತೋದಾರು ಅಂತ. ಇದಾದ್ಮೇಲೆ ಹೋಗ್ತಿರ್ಬೇಕಾದ್ರೆ ಆ ಹುಡುಗ ನಿಮ್ಗೆ ಪರಿಚಯ ಇದ್ನ ಅಂತ ನೀಲಾ ಕೇಳಿದಾಗ ಇವನು ಹೇಳ್ತಾನೆ, ಸಹಾಯ ಮಾಡ್ಬೇಕು ಅಂತಂದ್ರೆ ಪರಿಚಯ ಇರ್ಬೇಕು ಅಂತ ಏನು ಇಲ್ಲ. ಎಲ್ ತಪ್ಪು ನಡೀತಿರುತ್ತೋ ಹೋಗಿ ಅಲ್ಲಿ ಸಹಾಯ ಮಾಡ್ಬೇಕು ಅಂತ. ಇದಾದ್ಮೇಲೆ ಸೀನ್ 15 ವರ್ಷಗಳ ಕಾಲ ಮುಂದಕ್ಕೆ ಬಂದಾಗ ಒಬ್ರು ವಯಸ್ಸಾಗಿರುವಂತ ಲೇಡಿ ಫೋನ್ ನಲ್ಲಿ ಹೇಳ್ತಿರ್ತಾರೆ, ಒಬ್ಬ ಪೊಲಿಟಿಷಿಯನ್ ನನ್ನ ಜಮೀನನ್ನ ಮೋಸ ಮಾಡಿ ಕಿತ್ಕೊಂಡು ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಮಾಡ್ಕೊಂಡಿದ್ದಾನೆ. ಇವತ್ ರಾತ್ರಿ ಅಷ್ಟರಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡ್ ಹೋಗಿಲ್ಲ ಅಂತಂದ್ರೆ ನನ್ ಮಗಳನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಿದ್ದಾನೆ ಅಂತ. ಇದನ್ನ ಇಲ್ಲೇ ಕುಂತಿರೋ ಬೆಳೆದು ದೊಡ್ಡವಳಾಗಿರುವಂತ ನೀಲಾ ಕೂಡ ಕೇಳಿಸ್ಕೊಬಿಡ್ತಾಳೆ. ಈ ವಯಸ್ಸಾಗಿರುವಂತ ಲೇಡಿ ಬಂದು ಆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳನ್ನ ಪೊಲಿಟಿಷಿಯನ್ ಗೆ ಕೊಡ್ಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಒಬ್ಬ ವ್ಯಕ್ತಿಗೆ ಯಾರೋ ಹೊಡಿತಾರೆ. ನೋಡಿದ್ರೆ ಹೊಡೆದಿರೋದು ಬೇರೆ ಯಾರು ಅಲ್ಲ, ನೀಲಾ. ಅಂದ್ರೆ ಇವಳು ಇನ್ನು ಕೂಡ ಕರಾಟೆನ ಬಿಟ್ಟಿಲ್ಲ. ಹೀಗೆ ಪೊಲಿಟಿಷಿಯನ್ ಕಡೆಯ ಜನರಿಗೆ ಮುಖ ಮೂತಿ ನೋಡ್ದಂಗೆ ಚೆನ್ನಾಗಿ ಹೊಡೆದು ಪೊಲಿಟಿಷಿಯನ್ ಹೆದರಿಸ್ತಾಳೆ. ಆ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಅನ್ನ ಹರಿದಾಕು ಅಂತ. ಹಾಗೆ ಯಾವತ್ತೂ ಈ ರೀತಿ ಮಾಡಬೇಡ ಅಂತಾನು ಕೂಡ ವಾರ್ನಿಂಗ್ ಕೊಡ್ತಾಳೆ. ಇದೆಲ್ಲ ನೋಡಿದಂತ ಲೇಡಿ ತುಂಬಾ ಶಾಕ್ ಆಗ್ಬಿಟ್ಟಿರ್ತಾಳೆ. ಯಾಕೆ ಅಂತಂದ್ರೆ ನೀಲಾ ಯಾರು ಅಂತ ಇವಳಿಗೆ ಗೊತ್ತಿಲ್ಲ. ಆದ್ರೆ ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡ್ಬೇಕು ಅಂತ ಇವಳ ತಂದೆ ಹೇಳ್ಕೊಟ್ಟಿದ್ರಲ್ಲ, ಅದನ್ನ ತಲೆಯಲ್ಲಿ ಇಟ್ಕೊಂಡು ಇವರಿಗೆ ಹೆಲ್ಪ್ ಮಾಡಿದ್ಲು ಅಷ್ಟೇ. ನಂತರ ನಮ್ಗೆ ಕಾರ್ತಿಕೇಯನನ್ನು ಸೋಷಿಯಲ್ ಎನ್ವಿರಾನ್ಮೆಂಟ್ ಆಫೀಸರ್ ನ ತೋರಿಸ್ತಾರೆ. ಇವನು ಒಂದು ಕಂಪನಿ ಬಗ್ಗೆ ರಿಸರ್ಚ್ ಮಾಡ್ತಿರ್ತಾನೆ. ಆ ಕಂಪನಿ ಹೆಸರು ಟೆಕ್ಸ್ಟಾಸ್ ಮಿನರಲ್ಸ್. ಈ ಕಂಪನಿಯವರು ಎಷ್ಟು ಡೇಂಜರಸ್ ಅಂತಂದ್ರೆ ಒಂದು ಸಲ ಒಂದು ಹಳ್ಳಿಯವರ ಜಾಗ ಈ ಕಂಪನಿಯವರಿಗೆ ಬೇಕಿತ್ತು. ಆ ಜನರು ಕೊಡೋದಕ್ಕೆ ಒಪ್ಕೊಂಡಿಲ್ಲ. ಇದರಿಂದ ಜನರನ್ನೆಲ್ಲರನ್ನು ಸಾಯಿಸಿ ಆ ಜನರ ಹೆಣಗಳ ಹೆಬ್ಬೆಟ್ಟ ತಗೊಂಡು ಜಾಗನ ಇವರ ವಶಕ್ಕೆ ತಗೊಂಡ್ರು. ಹಾಗೆ ವಿಷಯಗಳು ಹೊರಗಡೆ ಬರ್ದೇ ರೀತಿನೂ ಕೂಡ ನೋಡ್ಕೊಂಡ್ರು. ಈ ಕಂಪನಿಯ ಓನರ್ ವರುಣ್ ಅಂತ. ಆಕ್ಚುಲಿ ಇವನ ಕಂಪನಿ ಡೈಮಂಡ್ ಅನ್ನ ಮೈನಿಂಗ್
ಮೈನಿಂಗ್ ಮಾಡುತ್ತೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಬ್ಲಾಕ್ ಓಪಲ್ ಅನ್ನು ತುಂಬಾ ಬೆಲೆ ಬಾಳುವಂತ ಡೈಮಂಡ್ ಗಳು ಒಂದು ಬೆಟ್ಟದ 1500 ಅಡಿಗಳ ಒಳಗಡೆ ಇವರಿಗೆ ಸಿಕ್ಕಿದೆ. ಅದರ ವ್ಯಾಲ್ಯೂ 7,000 ಕೋಟಿಗಳು ಅಂತ. ಆದ್ರೆ ಇವರ ಪ್ರಾಬ್ಲಮ್ ಏನು ಅಂತಂದ್ರೆ ಆ ಬೆಟ್ಟದ ಪಕ್ಕ ಡೋಂಗ್ರಿ ಅನ್ನೋ ಒಂದು ಹಳ್ಳಿ ಇದೆ. ಆ ಹಳ್ಳಿಲಿ 1300 ಜನರು ವಾಸ ಮಾಡ್ತಾರೆ. ಅಕಸ್ಮಾತ್ ಇವ್ರು ಏನಾದ್ರೂ ಆ ಬೆಟ್ಟದಲ್ಲಿ ಮೈನಿಂಗ್ ಶುರು ಮಾಡಿದ್ರೆ ಬೆಟ್ಟ ಎಲ್ಲ ಕುಸಿದು ಹಳ್ಳಿ ಮೇಲೆ ಬಿದ್ದು ಜನರೆಲ್ಲರೂ ಸತ್ತೋಗ್ತಾರೆ. ಹಾಗೆ ಇನ್ನೊಂದು ಪ್ರಾಬ್ಲಮ್ ಏನು ಅಂತಂದ್ರೆ ನಾವಾಗ್ಲೇ ನೋಡಿದಂತ ಸೋಷಿಯಲ್ ಎನ್ವಿರಾನ್ಮೆಂಟ್ ಆಫೀಸರ್ ಕಾರ್ತಿಕೇಯನ್ ಈ ರೀತಿಯ ಹಳ್ಳಿಯ ಜನರೆಲ್ಲರೂ ಸಾಯ್ತಾರೆ ಅಂತ ಅವನಿಗೆ ಗೊತ್ತಿದೆ. ಆದ್ರಿಂದ ಇವರಿಗೆ ಅಲ್ಲಿ ಮೈನಿಂಗ್ ಮಾಡೋದಕ್ಕೆ ಕಾರ್ತಿಕೇಯನ್ ಬಿಡ್ತಿರೋದಿಲ್ಲ. ನಂತರ ನಮ್ಗೆ ರಾಜಾರಾಮನ್ ಫ್ಯಾಮಿಲಿನ ತೋರಿಸ್ತಾರೆ. ಇವರ ಫ್ಯಾಮಿಲಿ ಹ್ಯಾಪಿ ಫ್ಯಾಮಿಲಿ. ಆಗ್ಲೇ ನಮ್ಗೆ ಗೊತ್ತಾಗೋದು ಇವತ್ತು ನೀಲಾ ಮೊದಲನೇ ದಿನ ಆಫೀಸ್ಗೆ ಹೋಗ್ತಿದ್ದಾಳೆ. ಹಾಗೆ ಇವಳನ್ನ ಪ್ರತಿದಿನ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡು ಬರೋದಕ್ಕೆ ಒಂದು ಕ್ಯಾಬ್ ಕೂಡ ಬರುತ್ತೆ ಅಂತ ಆಫೀಸ್ಗೆ ಬರ್ತಾಳೆ. ಇಲ್ಲಿ ಇವಳಿಗೆ ಟೀಮ್ ಲೀಡರ್ ಪರಿಚಯ ಆಗ್ತಾನೆ. ಹೀಗೆ ಆಫೀಸ್ ಕೆಲಸ ಜೊತೆ ಮನೆ ಕೆಲಸ, ಮೆಡಿಕಲ್ ಶಾಪ್ ನ ನೋಡ್ಕೊಳ್ಳೋದು ಎಲ್ಲಾನು ಮಾಡ್ತಿರ್ತಾಳೆ. ಇಲ್ಲಿ ಇನ್ನೊಂದು ವಿಷಯ ಏನು ಅಂತಂದ್ರೆ ಇವರ ಮನೆಗೆ ಕರಾಟನೆ ಕಲ್ತ್ಕೊಳ್ಳೋದಕ್ಕೆ ಮಕ್ಕಳು ಬರ್ತಾರಲ್ಲ. ಆದ್ರಿಂದ ರಾಜಾರಾಮ್ ಆ ಮಕ್ಕಳಿಗೋಸ್ಕರ ಅಂತ ಮನೆ ಹಿಂದ್ಗಡೆ ಟಾಯ್ಲೆಟ್ ಅನ್ನ ಕಟ್ಟಿಸೋದಕ್ಕೆ ಒಂದು ದೊಡ್ಡ ಗುಂಡಿನ ತಗ್ಸಿರ್ತಾನೆ. ಇದಾದ್ಮೇಲೆ ಒಬ್ಬ ಪೊಲೀಸ್ ಆಫೀಸರ್ ಕಾಲ್ ಮಾಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಂತ ಅರ್ಧ ಕೆಜಿ ಗಾಂಜಾನ ಯಾರೋ ಕತ್ಕೊಂಡು ಹೊರಟೋಗಿದ್ದಾರೆ. ನಾನು ಅದನ್ನ ಕೋರ್ಟಿಗೆ ಸಬ್ಮಿಟ್ ಮಾಡ್ಬೇಕಿತ್ತು. ಸಬ್ಮಿಟ್ ಮಾಡಿಲ್ಲ ಅಂತಂದ್ರೆ ನನ್ ಕೆಲಸ ಹೋಗುತ್ತೆ. ಬೇರೆ ಗಾಂಜಾನ ಎಲ್ಲಾದ್ರೂ ಅರೇಂಜ್ ಮಾಡೋದಕ್ಕಾಗುತ್ತಾ ಅಂತ ಒಬ್ಬ ಕ್ರಿಮಿನಲ್ ನ ಕೇಳ್ತಿರ್ತಾನೆ. ಅದಕ್ಕೆ ಇವನು ಕೂಡ ಸರಿ ಆಯ್ತು, ನಾನು ಗ್ಯಾಂಗ್ ನವರಿಗೆ ಹೇಳಿರ್ತೀನಿ, ಹೋಗಿ ಈಸ್ಕೊಳ್ಳಿ ಅಂತ ಹೇಳ್ತಾನೆ. ಇಲ್ಲೇ ನಮ್ಗೆ ಇನ್ಸ್ಪೆಕ್ಟರ್ ಆಗಿರುವಂತ ಅರುಣಗಿರಿನು ಕೂಡ ಪರಿಚಯ ಆಗ್ತಾನೆ. ಇವನು ಇವನ ಹೆಂಡತಿ ಜೊತೆ ಫೋನ್ ನಲ್ಲಿ ಮಾತಾಡ್ಕೊಂಡು ಸ್ಟೇಷನ್ ಗೆ ಬರ್ತಾನೆ. ಹೇಳ್ಬೇಕು ಅಂತಂದ್ರೆ ಇವನು ತುಂಬಾ ಸ್ಟ್ರಿಕ್ಟ್. ಒಬ್ಬ ವ್ಯಕ್ತಿ ಕಾಲೇಜ್ ಹೋಗುವಂತ ಹುಡುಗಿನ ರೇಗಿಸ್ತಾ ಅಂತ ಇವನಿಗೆ ಯಾವ ರೀತಿ ಹೊಡಿತಾನೆ ಅಂತಂದ್ರೆ ಮತ್ತೆ ಇವನು ಜೀವನದಲ್ಲಿ ಹುಡುಗಿರ್ ಕಡೆ ಕಣ್ಣೆತ್ತು ಕೂಡ ನೋಡೋದಿಲ್ಲ. ಮತ್ತೊಂದ್ ಕಡೆ ಟೋಬಿ ಅನ್ನೋ ಒಬ್ಬ ವ್ಯಕ್ತಿ ಊಟಕ್ಕೆ ಉಪ್ಪು ಹಾಕಿಲ್ಲ ಅಂತ ಇವನ ಹೆಂಡತಿಗೆ ಬಾಯಿ ಬಂದಂಗೆ ಬೈತಿರ್ತಾನೆ. ಇವನ ಹೆಂಡತಿನೂ ಕೂಡ ಬೈತಾಳೆ, ನೀನು ಪೊಲೀಸ್ ಕೇಸ್ ಮಾಡ್ಕೊಂಡು ಜೈಲಿಗೆ ಹೋಗ್ತಿರೋ, ನಾನು ಮನೆ ಬಾಡಿಗೆ ಕಟ್ಟೋದಕ್ಕೆ ಮಕ್ಕಳಿಗೆ ಫೀಸ್ ಅನ್ನ ಕಟ್ಟೋದಕ್ಕೆ ಒದ್ದಾಡ್ತಿರ್ತೀನಿ. ನೀನ್ ಗಂಡಸೆ ಆಗಿದ್ರೆ ಮೊದ್ಲು ಹೋಗಿ ದುಡ್ಡನ್ನ ತಗೊಂಡ್ ಬಂದು ಬಾಡಿಗೆ ಕಟ್ಟು, ಆಮೇಲೆ ನನ್ನ ಹತ್ರ ಮಾತಾಡುವಂತ. ಅದಕ್ಕೆ ಇವನು ಕೂಡ ಹೊರಗಡೆ ಬಂದು ಇವನ ಫ್ರೆಂಡ್ ಗೆ ಕಾಲ್ ಮಾಡಿ ಹೇಳ್ತಾನೆ, ನೀನು ಕೆಲಸ ಮಾಡ್ತಿರುವಂತ ಗ್ಯಾಂಗ್ ನಲ್ಲಿ ನಾನು ಕೂಡ ಸೇರ್ಕೋತೀನಿ ಅಂತ. ಅಂದ್ರೆ ಈ ಟೋಬಿ ಒಬ್ಬ ರೌಡಿ. ಈ ಕಡೆ ನೀಲಾ ಆಫೀಸ್ ನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಟೀಮ್ ಲೀಡರ್ ನ ಮುಂದೆನೆ ಬಂದು ಕುತ್ಕೊಳ್ಳೋ ರೀತಿ ಈ ಟೀಮ್ ಲೀಡರ್ ಮಾಡ್ತಾನೆ. ನಂತರ ವರುಣ್ ಒಬ್ಬ ಮಿನಿಸ್ಟರ್ ಹತ್ರ ಬಂದು ಡೋಂಗ್ರಿ ವಿಲೇಜ್ ನ ಪಕ್ಕದಲ್ಲಿರುವಂತ ಬೆಟ್ಟನ ಮೈನಿಂಗ್ ಮಾಡೋದಕ್ಕೆ ಪರ್ಮಿಷನ್ ಕೇಳ್ತಾನೆ. ಹಾಗೆ ಮಿನಿಸ್ಟರ್, ಇದರಲ್ಲಿ ತುಂಬಾ ರಿಸ್ಕ್ ಇದೆ, ಆದ್ರೂ ಕೂಡ ನಾನ್ ನಿಮ್ಗೆ ಪರ್ಮಿಷನ್ ಕೊಡ್ತೀನಿ. ಪಕ್ಕದಲ್ಲಿರುವಂತ ಡೋಂಗ್ರಿ ಹಳ್ಳಿ ನಾಶ ಆಗೋದ್ರುನು ಅದು ನಿಮ್ ಮೇಲೆ ಬರ್ದೇ ಇರೋ ರೀತಿ ನೋಡ್ಕೊಳ್ತೀನಿ. ಆದ್ರೆ ಅದ್ರ ಬದಲಾಗಿ ನೀವು ನನಗೆ 1,000 ಕೋಟಿನ ನನ್ ಚಾರಿಟಿ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ಬೇಕು. ಎಲ್ಲಾನು ವೈಟ್ ಮನಿ ಆಗಿರ್ಬೇಕು ಅಂತಾನೆ. ಯಾಕೆ ಅಂತಂದ್ರೆ ಮಿನಿಸ್ಟರ್ ಗೆ ಗೊತ್ತಿದೆ ಆ ಜಾಗದಲ್ಲಿ ಮೈನಿಂಗ್ ಮಾಡಿದ್ರೆ ವರುಣ್ಗೆ 7,000 ಕೋಟಿ ಪ್ರಾಫಿಟ್ ಆಗುತ್ತೆ ಅಂತ. ವರುಣ್ ಕೂಡ ಸರಿ ಅಂತ ಒಪ್ಕೊಳ್ತಾನೆ. ಆದ್ರೆ ಇವನ ಹತ್ರ ಇರೋದು ಬರೀ 726 ಕೋಟಿ ವೈಟ್ ಮನಿ ಅಷ್ಟೇ, ಮಿಕ್ಕೆಲ್ಲ ಬ್ಲಾಕ್ ಮನಿ. ಅದಕ್ಕೆ ಅಬ್ರಾಹಂ ಅನ್ನೋ ಒಬ್ಬ ವ್ಯಕ್ತಿಗೆ ಕಾಲ್ ಮಾಡಿ ನನ್ನ ಹತ್ರ ಇರುವಂತ ಬ್ಲಾಕ್ ಮನಿನ ವೈಟ್ ಮನಿ ಆಗಿ ಕನ್ವರ್ಟ್ ಮಾಡಿ ಮಿನಿಸ್ಟರ್ ಗೆ ಟ್ರಾನ್ಸ್ಫರ್ ಮಾಡ್ಕೊಡ್ಬೇಕು ಅಂತಾನೆ. ಅಬ್ರಾಹಂ ಕೂಡ ಇದಕ್ಕೆ ಒಪ್ಕೊಳ್ತಾನೆ. ಇದಾದ್ಮೇಲೆ ವರುಣ್ ಕೃಪಾರ ಅನ್ನೋ ಒಬ್ಬ ಗ್ಯಾಂಗ್ಸ್ಟರ್ ಗೆ ಕಾಲ್ ಮಾಡಿ ಆಫೀಸರ್ ಕಾರ್ತಿಕೇಯನ್ನ ಸಾಯಿಸೋದಕ್ಕೆ ಹೇಳ್ತಾನೆ. ಯಾಕೆಂತಂದ್ರೆ ಅವನಿಂದ ಯಾವುದೇ ತರದ ಪ್ರಾಬ್ಲಮ್ ಬರಬಾರ್ದು ಅಂತ. ಸರಿ ಅಂತ ಕೃಪಾರ ಈ ಕೆಲಸನ ಮಾಡಿ ಮುಗಿಸೋದಕ್ಕೆ ಇವನ ತಮ್ಮ ಶಿವನ್ಗೆ ಹೇಳ್ತಾನೆ. ಮತ್ತೊಂದ್ ಕಡೆ ವರುಣ್ನ ಬ್ಲಾಕ್ ಮನಿ ಅಬ್ರಾಹಂ ಹತ್ರ ಬಂದು ತಲುಪಿದೆ. ಈ ಕಡೆ ಶಿವ ಹಾಗೆ ಅವನ ಟೀಮ್ ನವರು ಕಾರ್ತಿಕೇಯನ್ನ ಮನೆಗ್ ಬಂದು ಅವನ ಕಂಪ್ಲೀಟ್ ಆಗಿರುವಂತ ಫ್ಯಾಮಿಲಿನ ಸಾಯಿಸ್ಬಿಡ್ತಾರೆ. ಅಷ್ಟೇ ಅಲ್ಲದೆ ಬಚ್ಚಿಟ್ಕೊಂಡಿರುವಂತ ಶಿವ ಟೀಮ್ ನವರು ಬಂದು ಇವರಿಬ್ಬರನ್ನು ಕೂಡ ಸಾಯಿಸ್ಬಿಡ್ತಾರೆ. ಹಾಗೆ ಅಬ್ರಾಹಂ ಆ ಬ್ಲಾಕ್ ಮನಿನ ತಗೊಂಡು ಮುರುಗನ್ ಹತ್ರ ಬರ್ತಾನೆ. ಮುರುಗನ್ ಕೂಡ ಈ ಬ್ಲಾಕ್ ಮನಿನ ಚೆಕ್ ಮಾಡ್ತಾನೆ. 1,000 ಕೋಟಿ ಇದೆ ಅಂತ ಕನ್ಫರ್ಮ್ ಆದ್ಮೇಲೆ ಒಂದು 100 ರೂಪಾಯಿ ನೋಟ್ ಅನ್ನ ಅಬ್ರಾಹಂಗೆ ಕೊಡ್ತಾನೆ. ಇದೇ ನೋಟ್ ಅನ್ನ ತಗೊಂಡು ಹೋಗಿ ದುಬೈನಲ್ಲಿರುವಂತ ನನ್ನ ಟೀಮ್ ಗೆ ಕೊಡು. ಹಾಗೆ 1,000 ಕೋಟಿ ವೈಟ್ ಮನಿ ಆಗಿ ಮಿನಿಸ್ಟರ್ ಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ. ಅದಕ್ಕೆ ಇದನ್ನ ಪರ್ಸನಲ್ ಇಟ್ಕೋತಾನೆ. ಮುರುಗನ್ ಕೊಟ್ಟಿರುವಂತ ಇದೇ ಸೀರಿಯಲ್ ನಂಬರ್ ಇರುವಂತ ನೋಟ್ ಅನ್ನ ತಗೊಂಡೋಗಿ ದುಬೈಯಲ್ಲಿ ಕೊಟ್ರ ಮಾತ್ರ ಮಿನಿಸ್ಟರ್ ಗೆ 1,000 ಕೋಟಿ ಟ್ರಾನ್ಸ್ಫರ್ ಆಗೋದು, ಇಲ್ಲ ಅಂತಂದ್ರೆ ಆಗೋದಿಲ್ಲ. ಹಾಗೆ ಕೃಪಾಕರ ಕಡೆಯ 4 ಜನರು ಬಂದು ಪೊಲೀಸರಿಗೆ ಸರೆಂಡರ್ ಆಗ್ಬಿಡ್ತಾರೆ. ಕಾರ್ತಿಕೇಯನ್ ಹಾಗೆ ಅವನ ಫ್ಯಾಮಿಲಿ ಅವರನ್ನ ಇವರೇ ಸಾಯಿಸಿರೋದು ಅಂತ. ಯಾಕೆ ಅಂತಂದ್ರೆ ಇದರಿಂದ ವರುಣ್ನ ಮೇಲೆ ಯಾರಿಗೂ ಡೌಟ್ ಬರಬಾರ್ದು ಅಂತ. ಈ ಕಡೆ ನೀಲಾ ಕ್ಯಾಬ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಟೀಮ್ ಲೀಡರ್ ಕೂಡ ಬಂದು ಹತ್ಕೋತಾನೆ. ಹೀಗೆ ಹೋಗ್ತಾ ಹೋಗ್ತಾ ಎಲ್ಲರೂ ಇಳ್ಕೊಂಡು ನೀಲಾ ಮತ್ತೆ ಟೀಮ್ ಲೀಡರ್ ಮಾತ್ರ ಉಳ್ಕೊಂಡಾಗ ಈ ಟೀಮ್ ಲೀಡರ್ ಇವಳ ಜೊತೆ ತುಂಬಾ ಕೆಟ್ಟದಾಗಿ ಬಿಹೇವ್ ಮಾಡ್ತಾನೆ. ಡ್ರೈವರ್ ಗಂತೂ ಇದು ಸ್ವಲ್ಪನೂ ಇಷ್ಟನೇ ಆಗೋದಿಲ್ಲ. ಆಗ ನೀಲಾ ಈ ಟೀಮ್ ಲೀಡರ್ ಗೆ ಯಾವ ರೀತಿ ಹೊಡಿತಾಳೆ ಅಂತಂದ್ರೆ ಇವನ ಜನ್ಮದಲ್ಲಿ ಯಾವತ್ತು ಕೆಟ್ಟದಾಗಿ ಹೆಣ್ಮಕ್ಳು ಜೊತೆ ಬಿಹೇವ್ ಮಾಡಬಾರ್ದು ಆ ರೀತಿ ಹೊಡೆದು ಆಚುಕಾಗ್ತಾಳೆ. ಡ್ರೈವರ್ಗೂ ಕೂಡ ಇದನ್ನು ನೋಡಿ ಸಂತೋಷ ಆಗುತ್ತೆ.
ನಂತರ ಇಲಾಂಗೋ ಒಂದು ಮದ್ವೆ ಇದೆ, ವಾಪಸ್ ಬರೋದು 2 ದಿನ ಆಗುತ್ತೆ ಅಂತ ಹೋಗ್ತಾನೆ. ಅದೇ ಸಮಯಕ್ಕೆ ಸೀತಾ ಬಂದು ರಾಜಾರಾಮ್ಗೆ ಹೇಳ್ತಾ ಹೋಗ್ತಾಳೆ, ನಮ್ಮ ಸಂಬಂಧಿಕರು ನೀಲನ ಮದ್ವೆ ಮಾಡ್ಕೊಳ್ಳೋದಕ್ಕೆ ಕೇಳ್ತಿದ್ದಾರೆ, ಹೆಣ್ಣು ನೋಡೋದಕ್ಕೆ ಬರೋದಕ್ಕೆ ಹೇಳ. ಅಕಸ್ಮಾತ್ ನನ್ಗಾಗ್ಲಿ ನಿಮ್ಗಾಗ್ಲಿ ನೀಲಾಗ್ಲಿ 3 ಜನರಲ್ಲಿ ಒಬ್ರಿಗೂ ಇಷ್ಟ ಆಗ್ಲಿಲ್ಲ ಅಂತಂದ್ರು ಬೇಡ ಅಂತ ಹೇಳ್ಬಿಡೋಣ ಅಂತ. ಆದ್ರೆ ಇವ್ರು ಮಾತ್ರ ಅದು ತಪ್ಪು, ನಿನ್ನ ಇಷ್ಟ ಬಿಟ್ಬಿಡು, ನೀಲಾಗಿ ಇಷ್ಟ ಆದ್ರೆ ಮಾತ್ರ ಮದ್ವೆ ಆಗೋದು. ಈಗ ತಾನೇ ಅವಳು ಕೆಲ್ಸಕ್ಕೆ ಹೋಗೋದಕ್ಕೆ ಶುರು ಮಾಡಿದ್ದಾಳೆ, ಈಗ್ಲೇನು ಅರ್ಜೆಂಟು, ಸ್ವಲ್ಪ ದಿನ ಹೋಗ್ಲಿ ಬಿಡು ಅಂತ ಸುಮ್ನಾಗ್ತಾನೆ. ಇದಾದ್ಮೇಲೆ ಆಫೀಸ್ ನಲ್ಲಿ ಟೀಮ್ ಲೀಡರ್ ತುಂಬಾ ಸೈಲೆಂಟ್ ಆಗ್ಬಿಟ್ಟಿರ್ತಾನೆ. ನಂತರ ನೀಲಾ ಆಫೀಸ್ಗೆ ಬಂದಾಗ ಒಬ್ಳು ಹುಡುಗಿ ಇವಳ ಹತ್ರ ಬಂದು ಅವನ್ಗೆ ಸರಿಯಾದ ಪಾಠ ಕಲ್ಸಿದ್ಯಾ ಅಂತ ಹೇಳ್ತಾಳೆ. ಅಂದ್ರೆ ಅವನು ಈ ಹುಡುಗಿಗೂ ಕೂಡ ಅದೇ ರೀತಿ ಹಿಂಸೆ ಕೊಡ್ತಿದ್ದ ಅಂತ. ಈ ಕಡೆ ನಾವಾಗ್ಲೇ ನೋಡಿದಂತ ಇನ್ಸ್ಪೆಕ್ಟರ್ ಅರುಣಗಿರಿ ರೋಡ್ ನಲ್ಲಿ ಡ್ಯೂಟಿ ಮಾಡ್ತಿರ್ಬೇಕಾದ್ರೆ ಒಬ್ಬ ಹುಡುಗ ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ತಿದ್ದ ಅಂತ ಸಿಗಾಕೋಬಿಡ್ತಾನೆ. ಅದಕ್ಕೆ ಬೇಡ್ಕೊತಿರ್ತಾನೆ, ಇವತ್ತು ಬರ್ತಡೇ ಇತ್ತು, ಫ್ರೆಂಡ್ಸ್ ಗಳೆಲ್ಲರೂ ಫೋರ್ಸ್ ಮಾಡಿ ಕುಡಿಸ್ಬಿಟ್ರು, ಬಿಟ್ಬಿಡಿ ಅಂತ. ಹೋಗ್ಲಿ ಚಿಕ್ಕ ಹುಡುಗ ಅಂತ ಇವನು ಕೂಡ ಬಿಟ್ ಕಳಿಸ್ಬಿಡ್ತಾನೆ. ಆದ್ರೆ ಈ ಹುಡುಗ ಒಂದು ಕಾರಿಗೆ ಆಕ್ಸಿಡೆಂಟ್ ಮಾಡ್ಬಿಡ್ತಾನೆ. ನೋಡಿದ್ರೆ ಕಾರ್ನ ಒಳಗಡೆ ಇರೋದು ನಾವಾಗ್ಲೇ ನೋಡ್ದಂತ ಅಬ್ರಹಾಂ. ಇವನು ಪ್ರಜ್ಞೆ ತಪ್ಪಿಟ್ಟಿರ್ತಾನೆ. ಅದಕ್ಕೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿರ್ತಾರೆ. ಈ ವಿಷಯ ಅರುಣ್ಗೆ ಗೊತ್ತಾಗಿ ಅಬ್ರಹಾಂ ಬಗ್ಗೆ ಪೊಲೀಸರಿಗೆ ಗೊತ್ತಾಗೋದಕ್ಕಿಂತ ಮುಂಚೆ ಅವನನ್ನ ಕರ್ಕೊಂಡ್ ಬಂದ್ಬಿಡಿ ಅಂತ ಇರ್ತಾನೆ. ಇದರಿಂದ ಅರುಣಗಿರಿ ಅಬ್ರಹಾಂನ ಹಾಸ್ಪಿಟಲ್ಗೆ ಸೇರ್ಸಿರ್ಬೇಕಾದ್ರೆ ಕೃಪಾಕರ ಕಡೆಯ ಜನರು ಇಲ್ಲಿಗೆ ಬರ್ತಾರೆ ಅವನನ್ನ ಕರ್ಕೊಂಡು ಹೋಗೋದಕ್ಕೆ ಅಂತ. ಪೊಲೀಸರಿಗೆ ಮೊದ್ಮೊದ್ಲು ಇವನನ್ನ ಸಾಯಿಸೋದಕ್ಕೆ ಇವರೆಲ್ಲರೂ ಬಂದಿದ್ದಾರೆ ಅಂತ ಅನ್ಸುತ್ತೆ. ಆದ್ರೆ ಗನ್ ಅನ್ನ ಅಬ್ರಹಾಂ ಕಡೆ ಹಿಡಿದಾಗ ಅವರು ಹೆದರ್ಕೊಳ್ತಿರೋದನ್ನ ನೋಡಿ ಇವನಿಗೆ ಅರ್ಥ ಆಗೋಗುತ್ತೆ, ಅವ್ರು ಇವನನ್ನ ಸಾಯಿಸೋದಕ್ಕಲ್ಲ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ ಅಂತ. ಅದಕ್ಕೆ ನೀವೆಲ್ರೂ ಹೋಗಿಲ್ಲ ಅಂತಂದ್ರೆ ಇವನಿಗೆ ಶೂಟ್ ಮಾಡ್ಬಿಡ್ತೀನಿ ಅಂತ ಪ್ರಜ್ಞೆ ತಪ್ಪಿರುವಂತ ಅಬ್ರಹಾಂ ಕಾಲಿಗೆ ಶೂಟ್ ಮಾಡ್ತಾನೆ. ಇದರಿಂದ ಎಲ್ಲರೂ ಹೊರಟೋಗ್ತಾರೆ. ನಂತರ ಶೂಟ್ ಮಾಡಿರುವಂತ ಕಾಲಿಗೆ ಆಪರೇಷನ್ ಮಾಡ್ತಾರೆ. ಆದ್ರೆ ಅವನನ್ನ ಹುಡ್ಕೊಂಡು ಇಷ್ಟೊಂದು ಜನ ಬಂದಿದ್ದಾರೆ ಅಂತಂದ್ರೆ ಅವನಿಗೇನೋ ದೊಡ್ಡ ಲಿಂಕ್ ಇರ್ಬೇಕು ಅಂತ ಅರುಣಗಿರಿ ತುಂಬಾ ಪೊಲೀಸರನ್ನ ಅಬ್ರಹಾಂನ ನೋಡ್ಕೊಳ್ಳೋದಕ್ಕೆ ಬಿಟ್ಬಿಡ್ತಾನೆ. ಈ ಕಡೆ ವರುಣ್ ಕಾಲ್ ಮಾಡಿ ಆ 100 ರೂಪಾಯಿ ನೋಟು ಅಬ್ರಹಾಂ ಹತ್ರನೇ ಇರೋದು, ಅವನಿಲ್ಲ ಅಂತಂದ್ರೆ ಮಿನಿಸ್ಟರ್ಗೆ 1000 ಕೋಟಿ ಟ್ರಾನ್ಸ್ಫರ್ ಆಗೋದಿಲ್ಲ, ಅವನು ಬೇಕೇ ಬೇಕು ಅಂತ ಕೃಪಾಕರನಿಗೆ ಹೇಳ್ತಿರ್ತಾನೆ. ಹಾಗೆ ಅರುಣಗಿರಿ ಅಬ್ರಹಾಂ ಫೋಟೋನ ಎಲ್ಲಾ ಪೊಲೀಸ್ ಸ್ಟೇಷನ್ಗೂ ಕಳಿಸ್ಕೊಡ್ತಾನೆ ಅವನ ಬಗ್ಗೆ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡೋದಕ್ಕೆ ಅಂತ. ಮತ್ತೊಂದ್ ಕಡೆ ಮೂವಿಯ ಮೊದಲಲ್ಲಿ ನೀಲಾ ಒಬ್ಬ ಪೊಲಿಟಿಷಿಯನ್ ಗೆ ಹೊಡೆದಿದ್ಲಲ್ಲ ವಯಸ್ಸಾಗಿರುವಂತ ಲೇಡಿಯ ಜಮೀನನ್ನು ಉಳಿಸ್ಕೊಡೋದಕ್ಕೆ. ಆ ವಿಷಯ ಸೀತಾಗೆ ಗೊತ್ತಾಗಿ ಇವಳಿಗೆ ಚೆನ್ನಾಗಿ ಬೈತಿರ್ತಾಳೆ, ನೀನೊಬ್ಳು ಹುಡುಗಿ ಈ ರೀತಿ ಎಲ್ಲರ ಜೊತೆ ಫೈಟ್ ಮಾಡ್ತಿದ್ರೆ ನೋಡ್ದವ್ರು ಏನ್ ಅನ್ಕೊಳ್ತಾರೆ, ಮತ್ತೆ ಈ ರೀತಿ ಏನಾದ್ರು ನೀನು ಮಾಡಿದ್ರೆ ನನ್ ಮುಖ ನೋಡ್ಬೇಡ ಅಂತ. ಆದ್ರೆ ರಾಜಾರಾಮ್ ಮಾತ್ರ ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಪ್ರಿಯಾ, ಫ್ರೆಶರ್ಸ್ ಗಾಗಿ ರೆಡಿ ಆಗು. ಹೆಲ್ಪ್ ಮಾಡು. ಇಷ್ಟೆಲ್ಲ ಯಾಕೆ? ಟ್ರೈ ವೀನಸ್, ಇದು ತುಂಬಾ ಸ್ಮೂತ್ ಆಗಿಲ್ವಿ? ಅವಕಾಡೋ ಸೋಪ್ ವೀನಸ್ ಕಂಫರ್ಟ್ ಗ್ಲೈಡ್ ನಲ್ಲಿ, ಅದು ಪ್ರತಿ ಕೌನಲ್ಲೂ ಸ್ಮೂತ್ ಆಗಿ ಗ್ಲೈಡ್ ಆಗುತ್ತೆ. ತುಂಬಾ ಸ್ಮೂತ್, ಇನ್ಸ್ಟಂಟ್ ಸ್ಮೂತ್ನೆಸ್, ನೋ ಪೇನ್, ನೋ ಹ್ಯಾಸಲ್. ಈ ಕಡೆ ಅರುಣಗಿರಿಗೆ ಕಾಲ್ ಬರುತ್ತೆ. ಇವನು ಹಾಸ್ಪಿಟಲ್ಗೆ ಬಂದ್ರೆ ಪೊಲೀಸರೆಲ್ಲ ಸತ್ತು ಬಿದ್ದಿರ್ತಾರೆ. ಆದ್ರೆ ಒಬ್ಬ ಇನ್ನೂ ಕೂಡ ಬದುಕಿರ್ತಾನೆ. ಹಾಗೆ ಇವನಿಗೆ ಗೊತ್ತಾಗ್ತಾ ಹೋಗುತ್ತೆ. ಸ್ವಲ್ಪ ಹೊತ್ತಿನ ಮುಂಚೆ ಅಬ್ರಹಾಂಗೆ ಪ್ರಜ್ಞೆ ಬಂದಿತ್ತು, ಆದ್ರೆ ಇವನು ಸಾಮಾನ್ಯವಾಗಿರುವಂತ ವ್ಯಕ್ತಿ ಆಗಿರ್ಲಿಲ್ಲ. ಇಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಒಬ್ಬೊಬ್ಬರೇ ಪೊಲೀಸರ ಜೊತೆ ಫೈಟ್ ಮಾಡಿ ಎಲ್ಲರನ್ನು ಸಾಯಿಸಿ ಇಲ್ಲಿಂದ ಎಸ್ಕೇಪ್ ಆಗೋದ ಅಂತ. ಈಗ ಇವನು ಕೃಪಾಕರನ್ ಹತ್ರ ಬಂದು ತಲುಪಿದಾನೆ. ಹಾಗೆ ಕಾಲ್ ಮಾಡಿ ನಾನು ದುಬೈಗೆ ಹೋಗೋದಕ್ಕೆ ಪ್ರೈವೇಟ್ ಪ್ಲೇನ್ ಅನ್ನ ರೆಡಿ ಮಾಡು ಅಂತ ವರುಣ್ಗೂ ಕೂಡ ಹೇಳ್ತಾನೆ. ನಂತರ ಸೀತಾ ಮತ್ತೊಂದ್ಸಲ ನೀಲಾಗೆ ಅರ್ಥ ಮಾಡಿಸ್ತಿರ್ತಾಳೆ, ಪ್ಲೀಸ್ ಈ ರೀತಿ ಎಲ್ಲ ಫೈಟ್ ಮಾಡೋದಕ್ ಹೋಗ್ಬೇಡ, ನನ್ಗೆ ನೋವು ಕೊಡ್ಬೇಡ ಅಂತ. ಇವಳ ತಾಯಿ ಈ ರೀತಿ ಹೇಳ್ತಿರೋದನ್ನ ಕೇಳಿ ಸರಿ ಫೈಟ್ ಮಾಡೋದಿಲ್ಲ ಅಂತ ನೀಲನ್ನು ಕೂಡ ಒಪ್ಕೊಳ್ತಾಳೆ. ಈ ಕಡೆ ನಾವ್ ಆಗ್ಲೇ ನೋಡಿದ್ವಲ್ಲ ಟೋಬಿ, ಇವನ ಫ್ರೆಂಡ್ ಕೃಪಾಕರ್ನ ಗ್ಯಾಂಗ್ ನಲ್ಲಿ ಕೆಲಸ ಮಾಡ್ತಿರೋದು, ಇವನನ್ನು ಕೂಡ ಸೇರ್ಸೋದಕ್ಕೆ ಕರ್ಕೊಂಡ್ ಬಂದಿರ್ತಾನೆ. ಆಗ ಇಲ್ಲೇ ಅಬ್ರಹಾಂ ಇದಾನಲ್ಲ, ಇವನ ಕಾಲಿಗೆ ಅರುಣಗಿರಿ ಶೂಟ್ ಮಾಡಿರೋದ್ರಿಂದ ಇನ್ಫೆಕ್ಷನ್ ಬೆಳಿತಿರುತ್ತೆ. ಅದಕ್ಕೆ ಇವನಿಗೆ ಗೊತ್ತಿರುವಂತ ಡಾಕ್ಟರ್ ಗೆ ಕಾಲ್ ಮಾಡಿ ಯಾವ ಮೆಡಿಸನ್ ನ ಹಾಕ್ಬೇಕು ಅಂತ ತಿಳ್ಕೊತಾನೆ. ಆದ್ರೆ ಪ್ರಾಬ್ಲಮ್ ಏನು ಅಂತಂದ್ರೆ ಡಾಕ್ಟರ್ ನ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಆ ಮೆಡಿಸಿನ್ ಗಳನ್ನ ಕೊಡೋದಿಲ್ಲ. ಅದೇ ಸಮಯಕ್ಕೆ ಕೃಪಾಕರ ನೋಡ್ತಾನೆ ಇವನ ಗ್ಯಾಂಗ್ ನ ಸೇರ್ಕೊಳ್ಳೋದಕ್ಕೆ ಟೋಬಿ ಅನ್ನೋ ಹೊಸ ವ್ಯಕ್ತಿ ಬಂದಿದ್ದಾನೆ. ಈ ಕೆಲಸನ ಇವನಿಗೆ ಹೇಳ್ಬೇಕು ಅಂತ ಚೀಟಿನ ಕೊಟ್ಟು ಈ ಮೆಡಿಸನ್ ತಗೊಂಡ್ ಬಾ, ಅಕಸ್ಮಾತ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಏನಾದ್ರು ಕೇಳಿದ್ರೆ ಹೆದರ್ಸ್ಬಿಟ್ಟು ತಗೊಂಡ್ ಬಾ ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ನೋಡಿದ್ರೆ ನೀಲಾ ಮೆಡಿಕಲ್ ಗೆ ಬಂದು ಇವಳ ತಂದೆನ ಮನೆ ಕಳ್ಸಿ ಇವಳೇ ನೋಡ್ಕೋತಿರ್ತಾಳೆ. ಅದೇ ಸಮಯಕ್ಕೆ ಮೆಡಿಸನ್ ತಗೊಂಡು ಹೋಗೋದಕ್ಕೆ ಟೋಬಿ ಇದೇ ಮೆಡಿಕಲ್ ಗೆ ಬರ್ತಾನೆ. ಚೀಟಿ ತೋರಿಸಿದಾಗ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬೇಕು ಅಂತಾಳೆ. ಅದಕ್ಕೆ ಇವನು ಚಾಕು ತೋರಿಸಿ ಎದುರಿಸಿದಾಗ ಇವಳ ತಾಯಿ ಹೇಳಿದ್ದು ಇವಳಿಗೆ ನೆನಪಾಗುತ್ತೆ, ಫೈಟ್ ಮಾಡಬಾರ್ದು ಅಂತ. ಅದಕ್ಕೆ ಮಾತ್ರನ ಕೊಟ್ಟು ಕಳಿಸ್ತಾಳೆ. ಆದ್ರೆ ಟೋಬಿ ಮೆಡಿಸನ್ ತಗೊಂಡು ಸುಮ್ನೆ ಹೋಗೋದನ್ನ ಬಿಟ್ಟು ಮನೆ ಖರ್ಚಿಗಾಗುತ್ತೆ ಅಂತ ನಿನ್ ಕತ್ತಲ್ಲಿರುವಂತ ಗೋಲ್ಡ್ ಚೈನ್ ಕೊಡು ಅಂತ ಚಾಕು ತೋರಿಸಿ ಹೆದರಿಸ್ತಾನೆ. ಈ ಸಲ ಇವಳು ಸುಮ್ನಿರೋದಿಲ್ಲ, ಇವನಿಗೆ ಚೆನ್ನಾಗಿ ಹೊಡೆದು ಕೈಗೂ ಕೂಡ ಚುಚ್ಬಿಡ್ತಾಳೆ. ಅರುಣಗಿರಿ ನೋಡಿದ್ರೆ ಇನ್ನೂ ಕೂಡ ಅಬ್ರಹಾಂ ಬಗ್ಗೆ ಯಾವುದೇ ತರದ ಇನ್ಫಾರ್ಮೇಶನ್
ಇನ್ಫಾರ್ಮೇಶನ್ ಸಿಕ್ಕಿರೋದಿಲ್ಲ. ಅದೇ ಸಮಯಕ್ಕೆ ಇದೇ ಪೊಲೀಸ್ ಸ್ಟೇಷನ್ಗೆ ಕಾಲ್ ಬರುತ್ತೆ, ಮೆಡಿಕಲ್ ನಲ್ಲಿ ಒಬ್ಬ ಕಳ್ಳನ್ನ ಹಿಡಿದಿದೀವಿ ಅಂತ. ಆದ್ರಿಂದ ಪೊಲೀಸರು ಟೋಬಿನ ಅರೆಸ್ಟ್ ಮಾಡಿ ನಿಮ್ ತಂದೆನ ಕರ್ಕೊಂಡ್ ಬಂದು ಕಂಪ್ಲೇಂಟ್ ಕೊಡಿ ಅಂತ ನೀಲಾಗೆ ಹೇಳ್ತಾರೆ. ಮತ್ತೊಂದ್ ಕಡೆ ಕೃಪಾಕರನ ಕಡೆಯವರು ಟೋಬಿ ಮೆಡಿಸಿನ್ ತರ್ತಾನೆ ಅಂತ ಕಾಯ್ತಿರ್ತಾರೆ. ಆಗ ಪೊಲೀಸ್ ಸ್ಟೇಷನ್ ಅಲ್ಲಿ ಇರುವಂತ ಟೋಬಿ ವಾಶ್ರೂಮ್ ಗೆ ಬಂದು ಕಾಲ್ ಮಾಡಿ ಅವರಿಗೆ ಹೇಳ್ತಾನೆ, ಮೆಡಿಸನ್ ತಗೊಳ್ತಿರ್ಬೇಕಾದ್ರೆ ಪೊಲೀಸರು ಹಿಡಿದ್ಬಿಟ್ರು ಅಂತ. ಆದ್ರೆ ಒಬ್ಳು ಹುಡುಗಿ ಕೈಲಿ ಇವನು ಒದೆ ತಿಂದಿದ್ದಾನೆ ಅಂತ ಹೇಳೋದಿಲ್ಲ. ಚೈನ್ ಕಿತ್ಕೊಳ್ಳೋದಕ್ಕೆ ಹೋದೆ, ಹುಡುಗಿ ಕೆಚ್ಬಿಟ್ಲು, ಅದಕ್ಕೆ ಪೊಲೀಸರು ಬಂದು ಹಿಡಿದ್ರು. ಹಾಗೆ ಕಂಪ್ಲೇಂಟ್ ಕೊಡೋದಕ್ಕೆ ಆ ಹುಡುಗಿಯ ತಂದೆನ ಕರ್ಕೊಂಡ್ ಬರೋದಕ್ಕೆ ಹೇಳಿದ್ದಾರೆ ಅಂತ. ಈಗ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ, ನೀಲಾ ಹೋಗಿ ಪೊಲೀಸ್ ಸ್ಟೇಷನ್ ಗೆ ಕಂಪ್ಲೇಂಟ್ ಕೊಟ್ರೆ ಟೋಬಿ ಅಬ್ರಹಾಂಗೋಸ್ಕರನೇ ಮೆಡಿಸನ್ ನ ತಗೊಂಡು ಹೋಗ್ತಿದ್ದ ಅಂತ ಪೊಲೀಸರಿಗೆ ಗೊತ್ತಾಗೋಗುತ್ತೆ. ಆಗ ಇವನ್ ಸಿಗಾಕೋಬಿಡ್ತಾನೆ. ಅದಕ್ಕೆ ಕೃಪಾಕರ ಒಬ್ಬ ವ್ಯಕ್ತಿಗೆ ಕಾಲ್ ಮಾಡಿ ಆ ಮೆಡಿಕಲ್ ಶಾಪ್ ನವರ ಫ್ಯಾಮಿಲಿ ಡೀಟೇಲ್ಸ್ ಅನ್ನ ತಿಳ್ಕೊ ಅಂತ ಹೇಳ್ತಾನೆ. ಇದರಿಂದ ಇವನು ಕೂಡ ನೀಲಾ ಫ್ಯಾಮಿಲಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇವನ ಫ್ರೆಂಡ್ ಗೆ ಕಾಲ್ ಮಾಡ್ತಾನೆ. ಇವನ ಫ್ರೆಂಡ್ ಒಂದು ಜಾತ್ರೆ ನಡೀತಿರುವಂತ ಜಾಗದಲ್ಲಿ ಇರ್ತಾನೆ. ಅದಕ್ಕೆ ಇವನು ಆ ಫ್ಯಾಮಿಲಿ ಅವರು ಕರಾಟೆ ಮಾಸ್ಟರ್ ನ ಫ್ಯಾಮಿಲಿ ಅಂತ ಹೇಳಿದ್ರೆ ಈ ವ್ಯಕ್ತಿಗೆ ಅವರು ಸ್ಕೂಲ್ ಮಾಸ್ಟರ್ ಫ್ಯಾಮಿಲಿ ಅಂತ ಕೇಳಿಸ್ಬಿಡುತ್ತೆ. ಇದೇ ವಿಷಯ ಇವನು ಕೃಪಾಕರನಿಗೆ ಹೇಳ್ತಾನೆ. ಅದಕ್ಕೆ ಕೃಪಾಕರ ಇವನ ತಮ್ಮ ಶಿವನ್ಗೆ ಹೇಳ್ತಾನೆ, ಹೋಗಿ ಆ ಫ್ಯಾಮಿಲಿನ ಮುಗಿಸ್ಬಿಡಿ, ಅದಾದ್ಮೇಲೆ ನಮ್ ಕಡೆಯ ಹುಡುಗರಿಗೆ ಸರೆಂಡರ್ ಆಗೋದಕ್ಕೆ ಹೇಳಿ ಅಂತ. ಆದ್ರೆ ಶಿವ ಮಾತ್ರ ಜಾಸ್ತಿ ಜನ ಬೇಡ, ಆ ಸ್ಕೂಲ್ ಮಾಸ್ಟರ್ ಫ್ಯಾಮಿಲಿನ ಹೊಡೆಯೋದಕ್ಕೆ 5 ಜನ ಸಾಕು ಅಂತ 5 ಜನನ ಕರ್ಕೊಂಡು ಹೋಗ್ತಾನೆ. ನಂತರ ಸೀತಾಗೆ ಗೊತ್ತಾಗೋಗಿರುತ್ತೆ ನೀಲಾ ಮತ್ತೊಂದ್ಸಲ ಫೈಟ್ ಮಾಡಿದಾಳೆ ಅಂತ. ಇದರಿಂದ ಕೋಪ ಮಾಡ್ಕೊತಿರ್ತಾಳೆ. ಇದೇ ಸಮಯದಲ್ಲಿ ಶಿವ ಹಾಗೆ ಇವನ ಕಡೆಯ 5 ಜನರು ಮನೆ ಒಳಗಡೆ ಬಂದು ಬಚ್ಚಿಟ್ಕೊಂಡು ನಂತರ ಒಬ್ಬ ವ್ಯಕ್ತಿ ನೀಲಾ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾನೆ. ಇನ್ನೊಬ್ಬ ರಾಜಾರಾಮ್ನ ಜೊತೆ ಫೈಟ್ ಮಾಡ್ತಿರ್ತಾನೆ. ಆದ್ರೆ ಹೀಗೆ ಫೈಟ್ ಮಾಡ್ತಿರ್ಬೇಕಾದ್ರೆ ನೀಲಾ ಹೊಡೆದಿದ್ಕೆ ಆ ವ್ಯಕ್ತಿ ಹೋಗಿ ಸರಮನೆಗೆ ಚುಚ್ಕೊಂಡು ಸತ್ತೋಗ್ತಾನೆ. ಇದೇ ಸಮಯದಲ್ಲಿ ಸೀತಾ ಮೇಲೆ 2 ವ್ಯಕ್ತಿಗಳು ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ. ಆದ್ರೆ ಇವಳೇನು ಕಮ್ಮಿ ಆಗಿರೋದಿಲ್ಲ. ಅವರಿಬ್ರು ಜೊತೆನೂ ಕೂಡ ಫೈಟ್ ಮಾಡ್ತಾ ಒಬ್ಬನಂತೂ ಸುತ್ಕೆಲೆ ಹೊಡೆದು ಸಾಯಿಸೇ ಬಿಡ್ತಾಳೆ. ಇದನ್ನೆಲ್ಲ ಬಚ್ಚಿಟ್ಕೊಂಡಿರುವಂತ ಶಿವ ನೋಡಿ ಹೆದರ್ಕೊಬಿಟ್ಟಿರ್ತಾನೆ. ಹಾಗೆ ರಾಜಾರಾಮ್ ಕೂಡ ಮಿಸ್ ಆಗಿ ಇನ್ನೊಬ್ಬನ್ನ ಸಾಯಿಸ್ಬಿಡ್ತಾನೆ. ಸಾಯಿಸೋದೇನೋ ಸಾಯಿಸ್ಬಿಟ್ರು, ಈಗ ತುಂಬಾ ಹೆದರ್ಕೊಳ್ತಾ ಇರ್ತಾರೆ. ಯಾಕೆ ಅಂತಂದ್ರೆ ಪೊಲೀಸರಿಗೆ ಕಾಲ್ ಮಾಡಿದ್ರೆ ಕೊಲೆ ಮಾಡಿರೋದ್ರಿಂದ ಇವರನ್ನೇ ಜೈಲಿಗೆ ಹಾಕ್ತಾರೆ. ಆಗ ರಾಜಾರಾಮ್ಗೆ ಅವರ ಮನೆಯಿಂದ ಕಟ್ಟಿಸ್ತಿರೋಂತ ಬಾತ್ರೂಮ್ ಗುಂಡಿ ನೆನಪಾಗಿ ಒಂದು ಪ್ಲಾನ್ ಹೇಳ್ತಾ ಹೋಗ್ತಾನೆ. ಈಗ ನಾವೆಲ್ಲರೂ ಜೀವಂತವಾಗಿರ್ಬೇಕು ಅಂತಂದ್ರೆ ನಾವು ಸಾಯಿಸಿರೋರನ್ನ ಹಾಗೆ ಬಚ್ಚಿಟ್ಕೊಂಡಿರೋರನ್ನು ಕೂಡ ಸಾಯಿಸಿ ಯಾರಿಗೂ ಗೊತ್ತಿಲ್ಲದೆ ರೀತಿ ಗುಂಡಿಗೆ ಹಾಕಿ ಮುಚ್ಚಬೇಕು ಅಂತ. ಅಂದ್ರೆ ಶಿವ ಬಚ್ಚಿಟ್ಕೊಂಡಿರುವಂತ ವಿಷಯ ಇವರಿಗೆ ಗೊತ್ತಿದೆ. ಇದನ್ನ ಬಿಟ್ಟು ಇವರಿಗೆ ಬೇರೆ ದಾರಿ ಇಲ್ಲದೆ ಇರೋದ್ರಿಂದ ಸರಿ ಅಂತ ಒಪ್ಕೊಂಡು ಇವನು ಬಾಗ್ಲಾಗ್ತಾನೆ. ಸೀತಾ ಟಿವಿ ಸೌಂಡ್ ಅನ್ನ ಜಾಸ್ತಿ ಕೊಡ್ತಾಳೆ. ಇದಾದ್ಮೇಲೆ ಬಚ್ಚಿಟ್ಕೊಂಡಿರೋರು ಹೊರಗಡೆ ಬರ್ತಿದ್ದಂಗೆನೆ ಇವರಿಗೆ ಹೊಡೆಯೋದಕ್ಕೆ ಶುರು ಮಾಡ್ಬಿಡ್ತಾರೆ. ಮತ್ತೊಂದ್ ಕಡೆ ಅಬ್ರಹಾಂ ಆ 100 ರೂಪಾಯಿ ನೋಟ್ ಅನ್ನ ಇವನ ಪರ್ಸ್ ನಲ್ಲಿ ಇಟ್ಕೊಂಡಿದ್ನಲ್ಲ, ಪರ್ಸ್ ಎಂದು ಕೂಡ ಕಾಣಿಸ್ತಿರೋದಿಲ್ಲ. ಆಗ ಒಬ್ಬ ವ್ಯಕ್ತಿ ನನಗ್ ಸಿಕ್ಕಿತ್ತು, ಟೇಬಲ್ ಮೇಲೆ ಇಟ್ಟಿದೆ ಅಂತಾನೆ. ಟೇಬಲ್ ಮೇಲೆ ಇರೋದೇ ಇಲ್ಲ. ಇದರಿಂದ ಎಲ್ಲಾ ಕಡೆ ಹುಡ್ಕೋದಕ್ಕೆ ಶುರು ಮಾಡಿದಾಗ ಪರ್ಸ್ ಸಿಗುತ್ತೆ. ಒಳಗಡೆ ನೋಡಿದ್ರೆ ಇದು ಶಿವನ ಪರ್ಸ್. ಹೇಳ್ಬೇಕು ಅಂತಂದ್ರೆ ಶಿವನ ಪರ್ಸ್ ಹಾಗೆ ಅಬ್ರಹಾಂನ ಪರ್ಸ್ ಒಂದೇ ತರ ಇತ್ತು. ಅಂದ್ರೆ ನನ್ ಪರ್ಸ್ ಅನ್ಕೊಂಡು ಶಿವ ಅಬ್ರಹಾಂ ಪರ್ಸ್ ಅನ್ನ ಎತ್ಕೊಂಡು ಹೊರಟೋಗಿದ್ದಾನೆ. ಈಗ ಆ 1000 ಕೋಟಿ ಡೀಲಿಂಗ್ ನಡಿಬೇಕು ಅಂತಂದ್ರೆ ಆದಷ್ಟು ಬೇಗ ಶಿವ ಬರ್ಬೇಕು. ಆದ್ರೆ ಇಲ್ಲಿ ನೋಡಿದ್ರೆ ಸಾಯಿಸಿರುವಂತ ಶಿವನ ಟೀಮ್ ಅವರನ್ನ ಹಾಗೆ ಶಿವನ್ನ ರಾಜಾರಾಮ್ ಫ್ಯಾಮಿಲಿ ಅವರು ಆ ಬಾತ್ರೂಮ್ ಗುಂಡಿಗೆ ಹಾಕಿ ಮುಚ್ಚಿಬಿಡ್ತಾರೆ. ವರುಣ್ ಅಂತೂ ನನಗೆ 7,000 ಕೋಟಿ ಬಂದ್ಬಿಡುತ್ತೆ ಅಂತ ಸಂತೋಷ ಪಡ್ತಿರ್ತಾನೆ. ಈ ಕಡೆ ಎಷ್ಟೇ ಫೋನ್ ಮಾಡ್ತಿದ್ರು ಶಿವ ಫೋನ್ ಅನ್ನ ತೆಗಿದೇ ಇರೋದ್ರಿಂದ ಯಾಕೋ ಈ ಜಾಗ ಸೇಫ್ ಅಲ್ಲ, ನಾವು ಸೇಫ್ ಆಗಿರುವಂತ ಜಾಗಕ್ಕೆ ಹೋಗ್ಬೇಕು ಅಂತ ಕೃಪರ ಹಾಗೆ ಅವರ ಟೀಮ್ ನವರು ಗೋಡೌನ್ ರೀತಿ ಇರುವಂತ ಒಂದು ಜಾಗಕ್ಕೆ ಬರ್ತಾರೆ. ಇದಾದ್ಮೇಲೆ ಅರುಣಗಿರಿ ಅಬ್ರಹಾಂ ಫೋಟೋನ ಎಲ್ಲಾ ಪೊಲೀಸ್ ಸ್ಟೇಷನ್